ಅಕ್ಕ ಏನು ದುಡ್ಡೇನಾದ್ರೂ ಬೇಕಾ? ಅದೆಲ್ಲ ಏನೂ ಬೇಡ ಅಕ್ಕ. ಮತ್ತೆ ನಾನೇನೋ ಒಂದು ಹೇಳ್ತೀನಿ, ನೀವು ಬೈಬಾರ್ದು. ಅದೇನು ಅಂತ ಹೇಳು, ಏನ್ ಮಾಡ್ಬೇಕು ಅಂತ ಆಮೇಲೆ ಯೋಚನೆ ಮಾಡ್ತೀನಿ. ಮಂತ್ರ ಮೇಡಮ್ ಬರೋಕ್ಕೂ ಮುಂಚೆ ನೀವೇ ನಮಗೆ ಬಾಸ್ ಆಗಿದ್ರಿ. ಆದ್ರೆ ಈಗ ಇದಕ್ಕೆ ಅಕ್ಕ ನಾವೇನೋ ಹೇಳಲ್ಲ ಅಂತಂದಿದ್ದು. ನಾಲಿಗೆ ತುದಿ ತನಕ ಮಾತ್ ಬಂದಾಯ್ತಲ್ಲ, ಅದೇನು ಅಂತ ಹೇಳು. ಅವ್ರು ಬಂದ್ಮೇಲೆ ನಮಗೂ ನಿಮ್ಗೂ ಏನು ವ್ಯತ್ಯಾಸನೇ ಇಲ್ಲ ಅಂತ ಅನಿಸ್ತಿದೆ ಅಕ್ಕ. ಮುಗೀತಾ ಇಲ್ಲ ಇನ್ನು ಹೇಳೋದಕ್ಕೆ ಏನಾದ್ರೂ ಬಾಕಿ ಇದೆಯಾ? ಏಯ್, ಇವತ್ತು ಈ ಪೊನ್ನಪ್ಪ ಜೀವಂತವಾಗಿ ನಿಮ್ಮ ಮುಂದೆ ನಿಂತಿದ್ದಾಳೆ ಅಂದ್ರೆ ಅದಕ್ಕೆ ಕಾರಣನೇ ಆ ಮಂತ್ರ ಕಣ್ರು. ನನ್ನ ಜೀವನ ಪೂರ್ತಿ ಅವಳು ಸೇವೆ ಮಾಡಿದ್ರು ಅವಳು ಋಣನ ತೀರ್ಸಕ್ಕಾಗಲ್ಲ. ಅದು ಅಲ್ಲದೆ ಅವಳು ನನ್ನ ಪಾಲಿನ ದೇವತೆ. ಅವಳನ್ನ ಎದುರಾಕೊಂಡ್ರೆ ಮುಗೀತು ಅಷ್ಟೆ. ಏಯ್, ಇದೇ ಕೊನೆ. ಇನ್ನೊಂದ್ಸಲ ಮಂತ್ರನ ಬಗ್ಗೆ ಮಾತಾಡಿದ್ರೆ ನಾಲಿಗೆ ಕತ್ತರಿಸಿ ನಾಯಿಗೆ ಹಾಕ್ಬಿಡ್ತೀನಿ. ಹಾಗಲ್ಲ ಅಕ್ಕ, ನಿಮಗೂ ಅವ್ರಿಗೂ 1000 ಸಂಬಂಧ ಇರಲಿ, ಆದ್ರೆ ನಮ್ಮ ಪಾಲಿಗೆ ನೀವೇ ಅಕ್ಕ ಬಾಸು. ಏಯ್, ಬಾಸ್ಗೆ ಬಾಸ್ ಕಣೋ ನಮ್ಮ ಮಂತ್ರ. ಅವಳೇನು ಅವಳು ಬುದ್ಧಿವಂತಿಕೆ ಏನು ಅಂತ ನಿಮಗೆ ಹೇಳಿದ್ರೆ ಅರ್ಥ ಆಗಲ್ಲ. ಒಂದು ದಿನ ನಿಮಗೆ ಗೊತ್ತಾಗತ್ತೆ. ನೀವೇನಾದ್ರೂ ಅವಳ ಬಗ್ಗೆ ಈ ಥರ ಮಾತಾಡ್ತಿದ್ದೀರಾ ಅಂತ ಅವಳಿಗೇನಾದ್ರೂ ಗೊತ್ತಾದ್ರೆ ಚರ್ಮ ಸುಳ್ದು ಬಿಡ್ತಾಳೆ ಜೀವಂತವಾಗೆ. ಏಯ್, ರೈಟ್ ಹೇಳ್ರ, ಹೋಗ್. ನನ್ನ ಮಂತ್ರನ ಬಗ್ಗೆ ತಪ್ಪಾಗಿ ಮಾತಾಡ್ತಿದಾರಲ್ಲ, ಟೈಮ್ ಬರಲಿ, ಇವ್ರಿಗೆ ಗೊತ್ತಾಗತ್ತೆ. ಸಾಧನಾ, ಸಾಧನಾ, ಕಾಫಿ ತಗೊಂಬ. ಅಮ್ಮ, ಯಾಕಮ್ಮ ಇಷ್ಟು ಬೇಗ ಎದ್ದು ಕೂತ್ಬಿಟ್ಟಿದ್ದೀರಾ? ನಾನು ಅದನ್ನೇ ಕೇಳ್ದೆ. ಯಾಕೋ ಇವತ್ತು ಅತ್ತೆ ವಾಕಿಂಗ್ ಕೂಡ ಹೋಗಿಲ್ಲ. ಹೌದಾ? ಯಾಕಮ್ಮ, ಏನಾಯ್ತು? ರತ್ನನ್ಗೆ ಸ್ವಂತದವರು ಅಂತ ಯಾರೂ ಇಲ್ಲಪ್ಪ. ಇದ್ರೂ ಇಲ್ದಂಗೆ ಅವಳ ಪಾಡ್ಗವಳಿದ್ಲು. ಅವಳಿಗೆ ಅಂತ ಇರೋರು ನಾವು, ಈ ಶಾಂತಿ ನಿವಾಸದ ಮನೆಯವರು ಅಷ್ಟೇ. ಆದ್ರೆ ಎಂಥ ಘೋರ ನೋಡು. ನಾವ್ ಹೇಗೆ ಶಾಂತಿ ಮುಖನ ಯಾರು ನೋಡ್ದೆ ಅವಳನ್ನ ಕಳಿಸ್ಕೊಟ್ಬಿಟ್ವೋ, ಥೇಟ್ ಅದೇ ತರ ರತ್ನಮ್ಮನ್ನು ಕಳಿಸ್ಕೊಟ್ಬಿಟ್ವು. ಯಾಕೋ ಹೀಗಾಗ್ತಿದೆ? ಅವಳು ಹೋಗೋವರೆಗೂ ನಾನು ಅನಾಥೆ ಅಂತಿದ್ಲು. ಅನಾಥೆ ಆಗೇ ಹೋಗ್ಬಿಟ್ಲು. ಅಮ್ಮ, ಅವ್ರ ದೇಹನ ಆಸ್ಪತ್ರೆಗೆ ದಾನ ಮಾಡಿದಾರಮ್ಮ. ಹೇ, ಸಾವಲ್ಲೂ ಸಾರ್ಥಕತೆ ಮಾಡ್ಬಿಟ್ಲೇನೋ ಆ ಪುಣ್ಯಾತ್ಗಿತ್ತಿ. ಹೌದಮ್ಮ, ಅವ್ರಿಲ್ಲ ಅನ್ನೋ ದುಃಖ ನಮ್ಮ ಮನ್ಸಲ್ಲಿ ಮಂಜು ಕಟ್ಟಿಬಿಟ್ಟಿದ್ಯಮ್ಮ. ಅಮ್ಮ ಅವರು ನಮ್ಮ ಮನೇಲಿ ಬರೀ ಕೆಲ್ಸದವರಾಗಿರ್ಲಿಲ್ಲ, ನಮ್ಮನ್ನೆಲ್ಲ ಸಾಕಿ ಬೆಳೆಸ್ದವ್ರಲ್ವಾ ಅಮ್ಮ ಅವರು. ಅವ್ರ ಜೊತೆಲಿ ಬರೀ ನಾನು ಜಗಳ ಆಡಿದ್ದೆ ಜಾಸ್ತಿ. ನನ್ನ ತಲೆಗೆ ಬರೀ ಅದೇ ನೆನಪಿಗೆ ಬರ್ತಿದೆ. ಅವಳ ಜೊತೆ ಇದ್ದು ಅವಳು ಸುತ್ತ ಕೂತು ಅವಳನ್ನ ಹೊಗಳಿ ಹಾಡಿ ಮಾತಾಡಿ ಕಳಿಸ್ಕೊಡಕ್ಕಾಗ್ಲಿಲ್ವಲ್ಲಪ್ಪ.